ಎಷ್ಟು ದಿನ ಶಾಂತವಾಗಿದ್ದ ಭೀಮಾ ತೀರದಲ್ಲಿ ಇದೀಗ ಮತ್ತೆ ರಕ್ತದ ಕೋಡಿ ಹರಿದಿದೆ. ಊಟ ಮುಗಿಸಿ ವಾಕ್ ಮಾಡ್ತಾ ಇದ್ದವನನ್ನ ನೋಡುವಷ್ಟರಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಒಂದು ಕಾಲದಲ್ಲಿ ಇಡೀ ಭೀಮಾ ತೀರವನ್ನೇ ನಡುಗಿಸಿ ಬಿಟ್ಟವ ಬೀದಿ ಹೆಣವಾಗಿ ಹೋಗಿದ್ದಾನೆ. ಘಟನೆಯಿಂದ ಆ ಇಡೀ ನಗರವೇ ಆತಂಕಕ್ಕೊಳಗಾಗಿದೆ. ಅಷ್ಟಕ್ಕೂ ಹತ್ಯೆಯಾಗಿದ್ದಾದ್ರೂ ಯಾರು, ಅಲ್ಲಿ ನಡೆದಿದ್ದಾದ್ರೂ ಏನು, ಭೀಮಾ ತೀರದಲ್ಲಿ ಆತ ಅಷ್ಟೊಂದು ಪವರ್ಫುಲ್ ಆಗಲು ಕಾರಣವಾದ್ರೂ ಏನು, ಈ ಎಲ್ಲ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಭೀಮಾ ತೀರದಲ್ಲಿ ಮತ್ತೆ ಭೀಕರ ಕಾಳಗ, ಬೀದಿ ಹೆಣವಾದ ಬಾಗಪ್ಪ ಹರಿಜನ. ಮತ್ತೆ ಶುರುವಾಯ್ತಾ ರಕ್ತ ಚರಿತ್ರೆ. ಎಸ್, ಭೀಮಾ ತೀರ ಒಂದು ಕಾಲದಲ್ಲಿ ನಟೋರಿಯಸ್ ಪಾತಕಿಗಳ ದೊಡ್ಡ ಪ್ರದೇಶವಾಗಿತ್ತು. ಆ ಹೆಸರನ್ನ ಕೇಳಿದ್ರೆ ಇಡೀ ಕರುನಾಡು ಒಂದು ಕ್ಷಣ ಶಾಕ್ಗೆ ಒಳಗಾಗ್ತಾ ಇತ್ತು. ಅಷ್ಟೊಂದು ಕರಾಳ ಅಧ್ಯಾಯಗಳನ್ನ ಹೊತ್ತಿರುವ ಇಲ್ಲಿನ ಪಾತಕಿಗಳಿಗೆ ಭೀಮಾ ತೀರದ ಹಂತಕರು ಎಂದೇ ಹೆಸರಿತ್ತು. ಈ ಗ್ಯಾಂಗ್ನ ಪ್ರಮುಖ ಚಂದಪ್ಪ ಹರಿಜನ ಸಾವಿನ ಹತ್ಯೆಯ ಬಳಿಕ ಆತನ ಸಹಚರ ಬಾಗಪ್ಪ ಹರಿಜನ ಜೀವ ವಿರೋಧಿ ಕೃತ್ಯಗಳಿಂದ ದೂರವಾಗಿ ದೇವರಿಗೆ ಹತ್ತಿರವಾಗಿ ತನ್ನ ಬದುಕನ್ನ ನಡೆಸ್ತಾ ಇರ್ತಾನೆ. ಆದರೆ 2025 ಫೆಬ್ರವರಿ 11 ಮಂಗಳವಾರ ರಾತ್ರಿ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಊಟ ಮಾಡಿ ವಾಕ್ ಮಾಡ್ತಾ ಇದ್ದಾಗ ಈತನನ್ನ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಘಟನೆಯಿಂದ ಇಡೀ ವಿಜಯಪುರ ನಗರವೇ ಬೆಚ್ಚಿ ಬಿದ್ದಿದೆ. ಈ ಮೂಲಕ ಇಷ್ಟು ದಿನ ಶಾಂತವಾಗಿದ್ದ ಗುಮ್ಮಟ ನಗರಿ, ಅದರಲ್ಲೂ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಇನ್ನು ಎಷ್ಟೊಂದು ಭೀಭತ್ಸ ಭಯಂಕರವಾಗಿ ಕೊಲೆಯಾಗ್ತಾನಂದ್ರೆ ಅವನು ಈ ಹಿಂದೆ ಮಾಡಿರುವ ಘಟನೆಗಳ ವೈಷಮ್ಯವೂ ಇರಬಹುದಲ್ಲವೇ ಅನ್ನೋ ಅನುಮಾನನೂ ಇದೆ. ಅದೇನೇ ಇರ್ಲಿ, ಹೀಗೆ ನಡು ಬೀದಿಯಲ್ಲಿ ನಿರ್ದಯವಾಗಿ ಕೊಲೆಯಾಗಿರುವ ಬಾಗಪ್ಪ ಹರಿಜನ ಈ ಹಿಂದೆ ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ನೋಡೋದಾದ್ರೆ 1990ರಿಂದಲೂ ಈ ಬಾಗಪ್ಪ ಹರಿಜನ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ಆವಾಗಿನಿಂದಲೇ ಆತನ ಮೇಲೆ ಕ್ರಿಮಿನಲ್ ಕೇಸ್ಗಳ ದಾಖಲಾತಿ ಆರಂಭವಾಗುತ್ತೆ. ಅಲ್ಲದೆ ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಭೀಮಾ ತೀರದ ಹಲವು ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ. 1998ರಲ್ಲಿ ಸಿಂದಗಿಯಲ್ಲಿ ಸ್ಟನ್ ಗನ್ ಬಳಸಿ ಗುಂಡು ಹಾರಿಸಿದ್ದ ಪ್ರಕರಣ ಸೇರಿದಂತೆ ಇನ್ನು ವಿವಿಧ ಕೇಸ್ಗಳಲ್ಲಿ ಈತ ಇನ್ವಾಲ್ವ್ ಆಗಿದ್ದಾನೆ. ಚಂದಪ್ಪ ಹರಿಜನ್ ಸಹೋದರ ಬಸಪ್ಪ ಹಾಗೂ ಸಂಬಂಧಿ ಮುತ್ತುರಾಜ ಕೊಲೆ ಪ್ರಕರಣ ಈತನ ಮೇಲಿದೆ. 2003ರಲ್ಲಿ ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಶಿರೋಳದಲ್ಲಿ ನಡೆದ 4 ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ. ಅಲ್ಲದೆ ಕಳೆದ 2018 ಆಗಸ್ಟ್ 8ರಂದು ವಿಜಯಪುರ ನಗರದ ನ್ಯಾಯಾಲಯದ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಪೀರಪ್ಪ ಹಡಪತಿ ಎಂಬಾತ ಫೈರಿಂಗ್ ಮಾಡಿದ್ದ. ಚಂದಪ್ಪ ಹರಿಜನ ಸಹೋದರನ ಪುತ್ರ ಭೀಮಸ್ಯ ಹಾಗೂ ಇತರರು ಪೀರಪ್ಪ ಹಡಪದ್ಗೆ ಬಾಗಪ್ಪ ಕೊಲೆಗೆ ಸುಪಾರಿ ನೀಡಿದ್ದ. ಪ್ರಕರಣದ ವಿಚಾರಣೆಗೆ ಬಾಗಪ್ಪ ಹರಿಜನ್ ನ್ಯಾಯಾಲಯಕ್ಕೆ ಬಂದಿದ್ದ ವೇಳೆ ಗುಂಡಿನ ದಾಳಿ ನಡೆದಿತ್ತು. ಬಳಿಕ ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡೆದು ಬಾಗಪ್ಪ ಹರಿಜನ್ ಗುಣಮುಖನಾಗಿದ್ದ. ಈತನ ಮೇಲೆ ಒಟ್ಟು 10 ಪ್ರಕರಣಗಳಿವೆ. ಈ ಪೈಕಿ 6 ಕೊಲೆ ಪ್ರಕರಣಗಳು ಇರೋದನ್ನ ಗಮನಿಸಿದಾಗ ನಮಗೆ ಈತನ ಪಾತಕ ಲೋಕದ ಬಗ್ಗೆ ಅರ್ಥವಾಗಬಹುದು. ಇನ್ನು ಭೀಮಾ ತೀರವನ್ನೇ ಶೇಕ್ ಮಾಡಿದ್ದ ನಟೋರಿಯಸ್ ಶಾರ್ಪ್ ಶೂಟರ್ ಆಗಿದ್ದ ಬಾಗಪ್ಪನ ಹಿನ್ನೆಲೆಯನ್ನು ನಾವು ನೋಡಿದಾಗ ವಿಜಯಪುರ ಜಿಲ್ಲೆಯ ಆಲಮೇಲ ಹತ್ತಿರದ ಬ್ಯಾಡಗಿಹಾಳ ಗ್ರಾಮದ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದವನು. ಇನ್ನು ಸತತ ಸಾವಿನ ದವಡೆಯಿಂದ ಬಚಾವಾಗಿದ್ದ ಬಾಗಪ್ಪ ಈ ಎಲ್ಲ ಅಪರಾಧಗಳಿಂದ ಬೇಸತ್ತ ಆತ, ನಾನು ಇನ್ನು ಮುಂದೆ ಯಾರ ತಂಟೆಗೂ ಹೋಗಲ್ಲ, ನನ್ ವಿಚಾರಕ್ಕೆ ಬಂದ್ರೆ ಬಿಡಲ್ಲ ಅಂತ ಭೀಮೆಯ ಮೇಲೆ ಪ್ರಮಾಣ ಮಾಡಿ ತನ್ನ ಪಾಡಿಗೆ ತಾನಿದ್ದ. ಅಲ್ಲದೆ ತನ್ನ ಪಾಪ ವಿಮೋಚನೆಗಾಗಿ ದೈವಿಕ ಕಾರ್ಯಗಳಲ್ಲಿ ಆತ ಮಗ್ನನಾಗಿದ್ದ. ತನ್ನ ಸ್ವಗ್ರಾಮದಲ್ಲಿ ಲಕ್ಷ್ಮೀ ದೇವಸ್ಥಾನದ ನಿರ್ಮಾಣಕ್ಕೆ 3 ಎಕರೆ ಜಮೀನನ್ನು ಸಹ ನೀಡಿದ್ದ. ಅತಿ ಹೆಚ್ಚು ದೇವರ ಮೊರೆ ಹೋಗಿದ್ದ ಬಾಗಪ್ಪ ಕಳೆದ 6-7 ವರ್ಷಗಳಿಂದ ಕಂಡ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಬರ್ತಿದ್ದ. ಈ ಹಿಂದೆ ಆತನ ಮೇಲೆ ನಡೆದಿದ್ದ ದಾಳಿಯ ಬಳಿಕ ಆತನಿಗೆ ದೇವರ ಮೇಲಿನ ಭಕ್ತಿ ಮತ್ತಷ್ಟು ಹೆಚ್ಚಾಗಿತ್ತು. ಗುಡಿಗುಂಡಾರಗಳ ಸುತ್ತಾಟದ ಜೊತೆಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸುತ್ತಾ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದ.
ಹಲವಾರು ಮಂದಿಯ ಶತ್ರುತ್ವ ಕಟ್ಟಿಕೊಂಡಿದ್ದ ತನಗೆ ಯಾವುದೇ ಸಮಯದಲ್ಲೂ ಸಾವು ಎದುರಾಗಬಹುದು, ಜೀವಕ್ಕೆ ಆಪತ್ತು ಬರಬಹುದು ಅಂತ ಅರಿತುಕೊಂಡಿದ್ದ ಬಾಗಪ್ಪ ಶತ್ರು ನಾಶಯಾಗದ ಮೊರೆ ಹೋಗಿದ್ದ. ಆದ್ರೆ ಇಷ್ಟೆಲ್ಲ ದೇವರ ಮೊರೆ ಹೋಗಿದ್ದ ಬಾಗಪ್ಪ ಹರಿಜನನ ನಸೀಬು ಮಾತ್ರ ಖರಾಬಾಗಿಯೇ ಇತ್ತೇನು ಅನ್ಸತ್ತೆ. ಯಾಕೆಂದ್ರೆ ತಾನೇ ಬೆಳೆಸಿಕೊಂಡಿದ್ದ ಎನಿಮಿಸ್ ಟೀಮ್ನಿಂದ ಈಗ ಕೊನೆಗೆ ಅವನೇ ಉಸಿರು ಚೆಲ್ಲುವಂತಾಗಿದೆ. ಅಲ್ಲದೆ ಈ ಘಟನೆಯ ಕುರಿತು ಮಹತ್ವದ ಮಾಹಿತಿ ಹೊರಹಾಕಿರುವ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ, ಮಂಗಳವಾರ ನಡೆದ ಬಾಗಪ್ಪ ಹರಿಜನ ಹತ್ಯೆಯ ಕುರಿತು ಎಲ್ಲ ಆಯಾಮಗಳಲ್ಲೂ ನಾವು ತನಿಖೆಯನ್ನ ಮುಂದುವರೆಸಿದ್ದೇವೆ. ಈತನನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಅಲ್ಲದೆ ಘಟನೆಯಲ್ಲಿ ಆರೋಪಿಗಳು ಗುಂಡಿನ ದಾಳಿಯನ್ನ ಮಾಡಿರುವ ವಿಚಾರ ಗೊತ್ತಾಗಿದೆ. ಈತನ ಮೇಲೆ 6 ಕೊಲೆ ಪ್ರಕರಣಗಳು ದಾಖಲಾಗಿದ್ದವು. ಇನ್ನು ನಾವು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಬಾಗಪ್ಪ ಮನೆಯಲ್ಲಿ ಊಟ ಮಾಡಿ ರಾತ್ರಿ 9:20ರಿಂದ 9:30 ಹೊತ್ತಿಗೆ ಮನೆಯಿಂದ ಹೊರಗೆ ಬಂದ ಸಮಯದಲ್ಲಿ ಸುಮಾರು 4ರಿಂದ 5 ಜನ ಆಟೋದಲ್ಲಿ ಆಗಮಿಸಿ ದಾಳಿ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಘಟನೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು, ಒಟ್ಟು ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ದೊರೆತಿಲ್ಲ ಅಂತ ನಿಂಬರ್ಗಿ ಹೇಳಿದ್ದಾರೆ. ಸದ್ಯ ಬಾಗಪ್ಪ ವಾಸಿಸ್ತಾ ಇದ್ದ ಮನೆಯೂ ಬಾಡಿಗೆಯದ್ದಾಗಿದ್ದು ಮನೆಯಲ್ಲಿ ಎಷ್ಟು ಜನ ಇದ್ರು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕುವ ಕಾರ್ಯ ನಡೆದಿದೆ. ಆದರೆ ಕುಟುಂಬಸ್ಥರು ಹೇಳುವ ಪ್ರಕಾರ 4-5 ಜನ ಏಕಾಏಕಿ ಬಂದು ಬಾಗಪ್ಪನ ಮೇಲೆ ಕೊಡಲಿ ಹಾಗೂ ಪಿಸ್ತೂಲ್ನಿಂದ ದಾಳಿ ನಡೆಸಿದ್ದಾರೆ. ನಮಗೆ ಆಗ ಗುಂಡಿನ ಸದ್ದು ಸಹ ಕೇಳಿದೆ ಎಂದು ನಮಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೃತ್ಯ ನಡೆಸುವಾಗ ವಿದ್ಯುತ್ ಸಂಪರ್ಕ ಕಟ್ ಮಾಡಿಸಲಾಗಿತ್ತ, ಅಲ್ಲದೆ ಆರೋಪಿಗಳು ಬೈಕ್ನಲ್ಲಿ ಬಂದಿದ್ರ ಹೇಗೆ ಎಂಬ ಬಗ್ಗೆಯೂ ನಾವು ತನಿಖೆಯಲ್ಲಿ ಮಾಹಿತಿ ಪಡೆಯುತ್ತೇವೆ. ಇನ್ನು ಹತ್ಯೆಯಾದ ಬಾಗಪ್ಪ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇದರ ವರದಿಯ ಬಳಿಕವೇ ದೇಹದ ಯಾವ್ಯಾವ ಭಾಗದಲ್ಲಿ ಹಲ್ಲೆ ನಡೆಸಲಾಗಿದೆ ಎಂಬ ಮಾಹಿತಿ ತಿಳಿಯಲಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ನೀಡಿದ್ದಾರೆ. ಯಾರೀತ ಚಂದಪ್ಪ ಹರಿಜನ? ಇನ್ನು ಈ ಭೀಮಾ ತೀರದ ರಕ್ತ ಸಿಕ್ತ ಕರಾಳ ಅಧ್ಯಾಯಕ್ಕೆ ಕಾರಣವಾಗಿರೋ ಅದರಲ್ಲೂ ಈ ಬಾಗಪ್ಪನ ಗುರು ಚಂದಪ್ಪ ಹರಿಜನ ಹಿನ್ನೆಲೆ ನೋಡೋದಾದ್ರೆ, ಗುಲ್ಬರ್ಗ ಜಿಲ್ಲೆಗೆ ಹೊಂದಿಕೊಂಡಿರುವ ಸೊನ್ನ ಗ್ರಾಮದ ಸಾಮಾನ್ಯ ಕುಟುಂಬದ ಈ ಚಂದಪ್ಪ ಹರಿಜನ ಭೀಮಾ ನದಿ ತಟದ ಅನೇಕ ಕರಾಳ ಅಧ್ಯಾಯಗಳ ಕಥೆಗಳಲ್ಲಿ ಪ್ರಮುಖ ನಾಯಕನಾಗಿ ತನ್ನ ಪಾತ್ರ ನಿಭಾಯಿಸಿದ್ದಾನೆ. ಆರಂಭದಲ್ಲಿಯೇ ಕೂಲಿ ಮಾಡಿ ಕುಟುಂಬಕ್ಕೆ ನೆರವಾಗ್ತಾ ಇದ್ದ ಈತ ಕಣ್ಣ ಮುಂದೆಯೇ ಹರಿದಿದ್ದ ರಕ್ತದ ಕೋಡಿಯಿಂದ ಕ್ರಮೇಣ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುವ ಮೂಲಕ ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಹಾಗೂ ಪೊಲೀಸ್ ಇಲಾಖೆಯೇ ದಿಗಿಲು ಬಡಿದುಕೊಳ್ಳುವ ಅನೇಕ ಘಟನೆಗಳಿಗೆ ಕಾರಣವಾಗ್ತಾನೆ. ಆರಂಭದಲ್ಲಿ ಒಬ್ಬನೇ ಭೀಮಾ ತೀರದ ಕಥೆಯಲ್ಲಿದ್ದ ಈತನ ಜೊತೆ ಕ್ರಮೇಣ ಬಾಗಪ್ಪ ಹರಿಜನ ಸೇರಿದಂತೆ ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ, ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. ಇದೇನೇ ಇರಲಿ, ಹೀಗೆ ಭೀಮಾ ತೀರದ ನೆತ್ತರ ಕಥೆಗೆ ನಾಯಕನಾಗಿದ್ದ ಈ ಚಂದಪ್ಪ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದ. ಈಗ ಅವನ ಸಹಚರ ಭೀಕರವಾಗಿ ಕೊಲೆಯಾಗಿ ಉಸಿರು ಚೆಲ್ಲಿದ್ದಾನೆ. ಒಟ್ನಲ್ಲಿ ಪ್ರತಿಷ್ಠೆ, ಸ್ವಾಭಿಮಾನ ಹಾಗೂ ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದು ಬದುಕು ಕಟ್ಟಿಕೊಳ್ಳಲು ಹೋದವರು ಮಾತ್ರ ಸೇರಿದ್ದು ಬೆಚ್ಚಿ ಬೀಳಿಸೋ, ಅದರಲ್ಲೂ ರಕ್ತ ಹರಿಸೋ ಬೀಭತ್ಸ ಡೇಂಜರಸ್ ಗುಂಡು ಮದ್ದುಗಳ ಲೋಕಕ್ಕೆ ಅನ್ನೋದು ಮಾತ್ರ ನಿಜಕ್ಕೂ ರೋಚಕ. ತಣ್ಣಗಾಗಿದ್ದ ಭೀಮೆಯ ಒಡಲು ಮತ್ತೊಮ್ಮೆ ಲಾಂಗು ಮಚ್ಚುಗಳೊಂದಿಗೆ ಝಳಪಿಸಿ ನೆತ್ತರು ಹರಿಯಲು ಸಾಕ್ಷಿಯಾಗಿದೆ. ಅಲ್ಲದೆ ಇದು ಭೀಮಾ ತೀರದ ಜನತೆಯ ನಿದ್ದೆಗೆಡಿಸಿದೆ. 80 ವರ್ಷದ ವೃದ್ಧ ಶರಣಪ್ಪ ಬೋರಗಿಯ ಹತ್ಯೆಯಿಂದ ಶುರುವಾದ ಭೀಮಾ ತೀರದ ಅಧ್ಯಾಯ ಚಂದಪ್ಪ ಬಾಗಪ್ಪನ ಹತ್ಯೆಯೊಂದಿಗೆ ಕೊನೆಗೊಂಡಿದೆ. ಸರಿಸುಮಾರು 60 ವರ್ಷಗಳಿಗಿಂತಲೂ ಹೆಚ್ಚು ಅವಧಿಯಲ್ಲಿ ಭೀಮೆಯ ಒಡಲಲ್ಲಿ ಸದಾ ನೀರಿನಷ್ಟೇ ರಕ್ತವು ಹರಿದ ಕಥೆಗಳಿಗೆ ಇನ್ನು ಮುಂದಾದರೂ ಫುಲ್ ಸ್ಟಾಪ್ ಬಿದ್ದು ಅಲ್ಲಿನ ಜನ ನಿಟ್ಟುಸಿರು ಬಿಟ್ಟು ಸಂತೋಷದ ಬದುಕು ನಡೆಸುವಂತಾಗ್ಲಿ. ಕ್ರೂರತ್ವವೇ ಹಾಸು ಹೊದ್ದಿರುವ ಈ ಭೀಮಾ ತೀರದ ಕಂಡು ಕೇಳರಿಯದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಮುಂದಿನ ಸರಣಿ ವಿಡಿಯೋಗಳಲ್ಲಿ ವೀಕ್ಷಿಸೋಣ.